ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಅವ್ಯವಹಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ವಿವರಗಳು ಬರ್ತಾ ಇದೆ. ಪ್ರಕರಣದಲ್ಲಿ ನಮ್ಮ ಸಚಿವರು ಶಾಸಕರು ಭಾಗಿಯಾಗಿಲ್ಲ ಅನ್ನುವಂಥ ಮಾತನ್ನು ಈಗ ನೇರವಾಗಿ ನಾಯಕರು ಹೇಳ್ತಿದ್ದಾರೆ. ಅಧಿಕಾರಿಗಳು ಅಧಿಕಾರದ ದುರ್ಬಳಕೆ ಮಾಡಿಕೊಂಡಿರೋದು ನಿಜ ಅನ್ನುವಂಥ ಮಾತನ್ನು ಈಗ ಹೇಳಲಾಗ್ತಾ ಇದೆ. ವಿಧಾನಸೌಧದಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ, ಆದರೆ ಶಾಸಕರಾಗಲಿ ಸಚಿವರಾಗಲಿ ಇದರಲ್ಲಿ ಭಾಗಿಯಾಗಿಲ್ಲ. ಈಗಾಗಲೇ ಪ್ರಕರಣದ ತನಿಖೆಯನ್ನು CID ನಡೆಸ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ತನಿಖೆ ನಡೆಸಲು CID ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ನೀಡಿದ್ದೇವೆ, ಅವರು ತನಿಖೆ ಮಾಡ್ತಾ ಇದ್ದಾರೆ. ಪ್ರಕರಣ ಸಂಬಂಧ ಮಂತ್ರಿಯಿಂದ ರಾಜೀನಾಮೆ ಪಡೆದಿದ್ದೇವೆ ಅನ್ನುವಂಥ ಮಾತನ್ನು DCM ಹೇಳ್ತಾ ಇದ್ದಾರೆ. ನಾವು ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಮಿಸ್ಯೂಸ್ ಆಗಿರೋದು, ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ಳೋದು ನಿಜ. ನಮ್ಮ ಮಂತ್ರಿಗಳನ್ನೆಲ್ಲ ಕರೆದು ನಾವು ಕೇಳಿದ್ದೀವಿ, ಅವ್ರು ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್, ನಾವು ಅದಕ್ಕೆ ಮಂತ್ರಿಯಾಗಿ ಅವನು ಇನ್ವೆಸ್ಟಿಗೇಷನ್ ಕಳಿಸೋದು ಸರಿ ಇಲ್ಲ ಅಂತೇಳಿ ರೆಸಿಗ್ನೇಷನ್ನ ಅವರೇ ವಾಲಂಟಿಯರಾಗಿ ಕೊಟ್ಟಿದ್ದಾರೆ. ನಾನು ಇದಕ್ಕೆ ಸಹಕಾರ ಕೊಡ್ತೀನಿ ಅಂತೇಳಿ. ಸೊ ಈಗ ನೋಟಿಸು ಅವ್ರಿಗೆ ಕೊಟ್ಟಿದ್ದಾರೆ ಅಂಥೇಳಿ ನಾನು ಮಾಧ್ಯಮದಲ್ಲಿ ಓದಿದ್ದೀನಿ. ನಾನು ಅದಕ್ಕೆ ಇಂಟರ್ಫಿಯರ್ ಆಗಿ ಹೋಗಿಲ್ಲ. ಸೊ ಅವ್ರು ಹೋಗಿ ಏನು ಬೇಕಾದ್ರೆ ಇನ್ವೆಸ್ಟಿಗೇಷನ್ ಮಾಡಲಿ. ನಮ್ಮ ಮಂತ್ರಿ ಆಗಲಿ ಶಾಸಕರಾಗಲಿ ಇನ್ವಾಲ್ವ್ಮೆಂಟ್ ಇಲ್ಲ, ಬಟ್ ಬೇರೆಯವರು ಆಗಿದ್ದಾರೆ, ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾರೆ. ಹಗರಣದ ವಿಚಾರ ಅಧ್ಯಕ್ಷರಿಗೆ ಹೇಳೋಣ ಅಂತ ಪರಶುರಾಮ್ ಹೇಳ್ತಾರೆ, ಬಟ್ ಪದ್ಮನಾಭ ಹೇಳ್ತಾರೆ ಹೇಳಿದ್ರೆ ರಾದ ಅಂತ ಆಗುತ್ತೆ, ಸ್ವಲ್ಪ ದಿನ ಬೇಡ ಅಂತ ಪದ್ಮನಾಭ ಹೇಳ್ತಾರೆ. ಬಟ್ ಇದರಲ್ಲೇ ನಿಮ್ಮ ಹೇಳಿಕೆಯಲ್ಲಿ ಅವರ ಆಡಿಯೋಲೇ ಅರ್ಥ ಆಯ್ತದಲ್ಲ, ಅಧ್ಯಕ್ಷರಿಗೆ ಏನು ಗೊತ್ತಿಲ್ಲ ಅಂತ, ಅಧ್ಯಕ್ಷರಿಗೂ ಗೊತ್ತಿಲ್ಲ, ಮಂತ್ರಿ ಗೊತ್ತಿಲ್ಲ ಅಂತ ನೀವೇನು ಆಡಿಯೋ ಅಂತ ಹೇಳ್ತಾ ಇದ್ದೀರಿ, ನನಗೆ ಗೊತ್ತಿಲ್ಲ. ನಾನು ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡೋಣ. ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈ ಪ್ರಕರಣವನ್ನು ಗಮನಿಸ್ತಾ ಇದ್ದರೆ ಸಾಕಷ್ಟು ಆಯಾಮಗಳಿದೆ. ಒಂದು ಕಡೆಗೆ ಕಾಫಿ ಕುಡಿತಾನೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಈಗ ರಾಜಕೀಯ ತಿರುವುಗಳು ಕೂಡ ಪಡ್ಕೋತಾ ಇದೆ. ಅಫ್ಕೋರ್ಸ್ ಅವರಿಬ್ಬರು ಮಾತನಾಡಿರೋದು ಒಂದು ಮಾತಾಡಿದ್ರೆ ಅದಕ್ಕೆ ರಾಜಕೀಯವಾಗಿ ಯಾವ್ಯಾವ ಥರ ಪ್ರತಿಕ್ರಿಯೆಗಳು ಬರ್ತಾ ಇದೆ. ಅದಕ್ಕೆ ಅಫ್ಕೋರ್ಸ್ ವಿಪಕ್ಷ BJP ಇದನ್ನೇ ಮುಂದಿಟ್ಕೊಂಡು ಈಗ ಹೋರಾಟ ಮಾಡುತ್ತೆ. ಅತ್ತ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡ್ತಾರೆ. DCM ಅವರು ಹೇಳ್ತಾ ಇದ್ದಾರೆ ಅಫ್ಕೋರ್ಸ್ ಅಧಿಕಾರಿಗಳು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ. ಹೀಗಾಗಿ ರಾಜಕೀಯವಾಗಿ ಯಾವ ತಿರುವನ್ನು ಪಡ್ಕೊಳ್ತಾ ಇದೆ ಸುನಿಲ್? ಖಂಡಿತ ಪ್ರಮೋದ್, ಪ್ರಮುಖವಾಗಿ ಈಗಾಗಲೇ DK ಶಿವಕುಮಾರ್ ಅವರ ಹೇಳಿಕೆಯನ್ನು ನೋಡ್ತಾ ಇದ್ರಿ. ಒಂದು ಹಗರಣ ನಡೆದಿದೆ, ಆದರೆ ಒಂದು ಹಗರಣ ಎಂದೇ ಹಗರಣದಲ್ಲಿ ಸಂಬಂಧಪಟ್ಟಂತೆ ಅಧಿಕಾರಿಗಳು ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಈ ಒಂದು ಪ್ರಕರಣ ಏನಿದೆ, ಈ ಒಂದು ಹಗರಣಕ್ಕೂ ಮತ್ತೆ ಸಚಿವರಾಗಬಹುದು ಮತ್ತೆ ದದ್ದಲ್ಗಾಗಬಹುದು ಅಂದ್ರೆ ಅಧ್ಯಕ್ಷರಿಗಾಗಬಹುದು ಯಾವುದೇ ರೀತಿಯಾಗಿ ಸಂಬಂಧವಿಲ್ಲ. ಈ ಆಡಿಯೋ ಏನು ವೈರಲ್ ಆಗಿದೆ, ಆ ಆಡಿಯೋದಲ್ಲಿ ಸ್ಪಷ್ಟವಾಗಿದೆ ಅಧ್ಯಕ್ಷರಿಗೆ ಹೇಳೋಣ ಅಂತ ಒಂದು ಮಾತನ್ನು ಪರಶುರಾಮ್ ಹೇಳಿದ್ರೆ ಅಕೌಂಟೆಂಟ್, ಅಲ್ಲಿ MD ಹೇಳ್ತಾರೆ ಈ ಒಂದು ಆಡಿಯೋ ವಿಚಾರವನ್ನ ಇದ್ರೆ ಈ ಒಂದು ಹಗರಣದ ವಿಚಾರವನ್ನ ಯಾವುದೇ ಕಾರಣಕ್ಕೂ ಅಧ್ಯಕ್ಷರಿಗೆ ಹೇಳೋದು ಬೇಡ, ರಾದಾಂತವಾಗುತ್ತೆ ಅಂತ ಹೇಳಿ ಇದೇ ವಿಚಾರವನ್ನು ಕೂಡ ಈಗಾಗಲೇ DK ಶಿವಕುಮಾರ್ ಅವರು ಕೂಡ ಈಗ ಬೆಳಗ್ಗೆ ವಿಧಾನಸೌಧದಲ್ಲಿ ಮಾತನ್ನು ಕೂಡ ಆಡಿದ್ದಾರೆ. ಯಾಕಂದ್ರೆ ಈ ಹಗರಣ ನಡೆದಿದೆ, ಆದ್ರೆ ಅಧಿಕಾರಿಗಳು ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರೇಂದ್ರು, ಮಾಜಿ ಸಚಿವರಿಗೂ ಮತ್ತೆ ಈಗಿರುವಂತಹ ಅಧ್ಯಕ್ಷರಿಗೂ ಯಾವುದೇ ರೀತಿಯಾಗಿ ಸಂಬಂಧವಿಲ್ಲ ಅಂತ ಹೇಳಿ ಫ್ರೀ ಹ್ಯಾಂಡ್ ಅನ್ನ SITಗೆ ಕೊಟ್ಟಿದ್ದೀವಿ, ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀವಿ, ಎಲ್ಲಾ ಆಯಾಮದಲ್ಲೂ ತನಿಖೆಯನ್ನ ಮಾಡಲಿ ಅನ್ನೋದು ಒಂದ್ ಕಡೆ. ಆದ್ರೆ ಇನ್ನೊಂದು ಕಡೆ ನಾನೀಗ ಒಂದು ವಿಡಿಯೋ ವೈರಲ್ ಏನಾಗಿದೆ, ಆಡಿಯೋ ಏನಾಗಿದೆ, 14 ನಿಮಿಷಗಳ ಕಾಲ ಕಾಫಿ ಕುಡಿಯುವಂತ ಸಮಯದಲ್ಲಿ MD ಪದ್ಮನಾಭ್ ಮತ್ತೆ ಇನ್ನೊಂದು ಕಡೆ ಪರಶುರಾಮ್ ಅಕೌಂಟೆಂಟ್ ಎಂದರೆ ಅವರಿಬ್ರು ಕೂಡ ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಕಳೆದ ಮೇ 24ರಂದು ಮಾತುಕತೆ ನಡೆಸ್ತಾರೆ. ಹೋಟೆಲ್ನಲ್ಲಿ ಮಾತುಕತೆ ನಡೆಸ್ತಾರೆ. ಆ ಒಂದು ಹೋಟೆಲ್ ಹಿಂಭಾಗದಲ್ಲಿ ನೀವು ನೋಡ್ತಾ ಇರಬಹುದು, ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿ ಇರುವಂತಹ ಚಂದ್ರಿಕಾ ಹೋಟೆಲ್ ಎಂದು ಈ ಒಂದು ಹೋಟೆಲ್ ಅಲ್ಲಿ ಅಕೌಂಟೆಂಟ್ ಪರಶುರಾಮ್ ಮತ್ತೆ MD ಪದ್ಮನಾಭನವರು ಮಾತನಾಡಲಾಗಿದೆ ಅನ್ನೋ ಆಡಿಯೋ ಕೂಡ ಈಗಾಗಲೇ ವೈರಲ್ ಆಗ್ತಿರುವಂತಹ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಈ ಒಂದು ಹಗರಣ ಬಗ್ಗೆ ಸಾಕಷ್ಟು ಮಾತುಕತೆ ನಡೆಸ್ತಾರೆ. CBI ತನಿಖೆ ಬಗ್ಗೆ ಕೂಡ ಮಾತುಕತೆ ನಡೆಸ್ತಾ ಇದ್ದಾರೆ. ಮತ್ತೆ ಶಾಂಗ್ರಿಲಾ ಹೋಟ್ಲಿಗೆ ಏನು ಈ ವಿಚಾರವನ್ನು ಏನೇನು ಪ್ರಸ್ತಾಪ ಆಗಿದೆ, ಯಾರ್ಯಾರು ಪ್ರೆಷರ್ ಮಾಡಿದ್ರು, ಯಾರ್ಯಾರು ಇದನ್ನ ಹಣ ವರ್ಗಾವಣೆ ಮಾಡ್ಲಿಕ್ಕೆ ಹೇಳಿದ್ರು, ಅವೆಲ್ಲವೂ ಕೂಡ ಸ್ಪಷ್ಟವಾಗಿ ಒಂದ್ ಕಡೆ ಆಗ್ತಾ ಇರುವಂತ ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಪ್ರಮುಖವಾಗಿ ವಿಪಕ್ಷಗಳು ಅಂದ್ರೆ BJP ಕೂಡ ಈ ವಿಚಾರವನ್ನ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ತಾ ಇದೆ. CBI ತನಿಖೆ ಕೂಡ ನಡೆಸ್ತಾ ಇರುವಂತ ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ಈಗಾಗಲೇ DK ಶಿವಕುಮಾರ್ ಅವರು ಈ ಒಂದು ಪ್ರಕರಣ ಹಗರಣ ನಡೆದಿದೆ, ಆದ್ರೆ ಇದಕ್ಕೂ ನಮ್ಮ ಸಚಿವರಿಗೂ ಮತ್ತೆ ಅಧ್ಯಕ್ಷರಿಗೆ ಯಾವುದೇ ರೀತಿಯಾಗಿ ಸಂಬಂಧವಿಲ್ಲ, ನಾವು ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದೀವಿ, ತನಿಖೆ ಆಗಲಿ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಸುನಿಲ್ ಎಲ್ಲ ಮಾಹಿತಿಯಾಗಿ. ಒಟ್ಟಲ್ಲಿ ವಾಲ್ಮೀಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ತಿರುವು ಪಡ್ತಾ ಇದೆ. ಇದರ ಜೊತೆಗೆ ವಾಲ್ಮೀಕಿ ನಿಗಮ ಬಹುಕೋಟಿ ಅವ್ಯವಹಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೀಟೇಲ್ಸ್ಗಳು ಬರ್ತಾ ಇದೆ. ಈಗ TV9 ಬಳಿ ಎಕ್ಸ್ಕ್ಲೂಸಿವ್ ಆದಂಥ ಆಡಿಯೋ ಲಭ್ಯವಾಗಿದೆ. ಸಂಪೂರ್ಣವಾದಂಥ ವಿವರವನ್ನು ನೋಡೋದಾದರೆ ಇದಕ್ಕೆ ಸಂಬಂಧಪಟ್ಟಂತೆ MD ಮತ್ತು ಅಕೌಂಟೆಂಟ್ ಮಾತನಾಡಿರುವಂಥ ಆಡಿಯೋ ಸಾಕಷ್ಟು ದೊಡ್ಡ ಅನುಮಾನಗಳನ್ನು ಹುಟ್ಟಿ ಆಗ್ತಾ ಇದೆ. ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅವರ ಹೆಸರುಗಳು ನಿಧಾನವಾಗಿ ಹೊರಗಡೆ ಬರ್ತಾ ಇದೆ. ಹಗರಣದ ಸಂಬಂಧಪಟ್ಟಂತೆ ಸೀಕ್ರೆಟ್ ಮೀಟಿಂಗ್ ನಡೆದಿತ್ತು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಇವರಿಬ್ಬರು ಕೂಡ ಚಂದ್ರಶೇಖರ್ ಮತ್ತು ಇನ್ಫ್ಯಾಕ್ಟ್ ಚಂದ್ರಶೇಖರ್ ಸಾವಿನ ಮೊದಲು 2 ದಿನ ಮೊದಲು MD ಮತ್ತು ಇನ್ನೊಬ್ಬ ಪರಶುರಾಮ್ ಅಂತ ಅಕೌಂಟೆಂಟ್ ಇಬ್ಬರು ಸಭೆ ನಡೆಸಿದ್ರು.
ಮೇ 24ರಂದು ಹೋಟೆಲ್ನಲ್ಲಿ ನಡೆದಿತ್ತು ಮೀಟಿಂಗ್. ಈ ಮೀಟಿಂಗ್ನಲ್ಲಿ ಇಬ್ಬರು ಪರಸ್ಪರ ಚರ್ಚೆ ಮಾಡ್ಕೋತಾ ಇದ್ದಾರೆ. ಬೆಂಗಳೂರಿನ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂಥ ಒಂದು ಹೋಟೆಲ್ ಮುಂಭಾಗದಲ್ಲಿ ಚರ್ಚೆ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ನಾವು ಮುಂದೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಬೈಟು ಕಾಫಿ ಜೊತೆ ಹಗರಣದ ಬಿಸಿ ಬಿಸಿ ಚರ್ಚೆಯನ್ನು ಕೂಡ ಮಾಡ್ತಾರೆ. ಏನಾಗಿದೆ, ಇದರಲ್ಲಿ ಏನೇನು ಡ್ಯಾಮೇಜ್ ಆಗಿದೆ, ಇದರಿಂದ ಏನು ಮಾಡಬೇಕಾಗಿತ್ತು ನಾವು, ಜೊತೆಗೆ ಯಾರ್ಯಾರು ಪ್ರೆಷರ್ ಇತ್ತು, ಇದರಲ್ಲಿ ಅನೇಕ ವಿಚಾರಗಳನ್ನು ಮಾತಾಡ್ತಾರೆ. ಅದರ ಜೊತೆಗೆ ಈ ಒಂದು ಪ್ರಕರಣದಿಂದ ಹೇಗೆ ಎಸ್ಕೇಪ್ ಆಗಬೇಕು ಅನ್ನುವಂಥ ವಿಚಾರಗಳು ಕೂಡ ಅದರಲ್ಲಿದ್ದರೆ, ಹಾಗೆಯೇ ನನ್ನ ಕೈ ಬಿಡಬೇಡಿ ದಯವಿಟ್ಟು, ನಿಮ್ಮನ್ನು ನಂಬಿದ್ದೀನಿ ಅಂತ ಅಕೌಂಟೆಂಟ್ MD ಗೆ ಹೇಳ್ತಾನೆ. ಇನ್ಫ್ಯಾಕ್ಟ್ ಅವ್ರು ಏನು ಮಾತಾಡಿದಾರೆ ನೋಡೋಣ. ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತಾವಲ್ಲ, ನಮ್ ದುಡ್ಡು ನಮ್ಗೆ ಕೊಡ್ತಾರ ಅವರು ಅಂತ. ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ? ಇಲ್ಲ ಸರ್, ಅಧ್ಯಕ್ಷರಿಗೆ ಗಮನ ತರಬೇಕು. ಹೇಳೋದು ದೊಡ್ಡ ರಾದ್ಧಾಂತ ಮಾಡಕ್ತಾರೆ. ಈಗ ಸೋಮವಾರ, ಮಂಗಳವಾರ, ಬುಧವಾರ 3 ದಿವಸ ಬಿಡೋಣ. ಒಂದು ದಿವಸ ಇವ್ರನ್ನ ಮ್ಯಾನೇಜ್ ಮಾಡಿ ಕಳಿಸಿ. ಅವನಿಗೂ ಅಷ್ಟೇ ಆಯ್ತಪ್ಪ, ಎಲ್ಲ ಪ್ರಿಂಟಿಗೆ ಹೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳಿ. ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದ್ರೆ, ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಅದನ್ನ ಕಂಪ್ಲೀಟ್ ತೋರಿಸ್ದೇನೆ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಮ್ಯಾನೇಜ್ ಮಾಡಿ ಅಕೌಂಟೇ ತೋರಿಸಿಲ್ಲ, ಅಕೌಂಟೇ ತೋರಿಸಲ್ಲ. ಅಲ್ಲ ಸರ್, ಎಲ್ಲ ಗೊತ್ತಾಗತ್ತಲ್ಲ ಸರ್, ಎಲ್ಲರಿಗೂ ಗೊತ್ತಾಗ್ದಿಲ್ಲ, ಗೊತ್ತಾಗಲ್ಲ ಅನ್ಕೊಳ್ಳಿ. ಇವಾಗ ಏನು ಅಮೌಂಟ್ ಇದೆ ಅದು ಒಂದು ಲೆಟರ್ ಕೊಟ್ಟು ಬೇರೆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರು. ಇಷ್ಟು ಗಮನಕ್ಕಿಲ್ಲ ಸರ್ ಇದು. ಯಾವುದು ಈ ವೆಂಕಟ ನಾಗರಾಜ್ ಅವ್ರ ಅಕೌಂಟ್ ಓಪನ್ ಮಾಡಿರೋದು ಅದು ಗೊತ್ತವ್ರಿಗೆ. ಅವರೇ ಅಲ್ವಾ ಅಲ್ಲಿ ಹೆಂಗ್ರೆಲ್ಲ ಹೋಟೆಲ್ ಕರೆಸಿ ಮಾತಾಡಿಸಿದ್ದು. ಹ್ಞೂ ಸರ್, ಅಲ್ಲಿ ಅಕೌಂಟ್ ಓಪನ್ ದಿನ ವೆಂಕಟ ನಾಗರಾಜ್ ಬಂದಿದ್ರು ಸರ್ ಆಫೀಸ್ಗೆ. ಹೌದು ಹೌದು, ಪ್ಯಾನಿಕ್ ಆಗ್ಬಿಟ್ಟಿದ್ದೀನಿ ನಾನು. ಆದ್ರೂ ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ಯಾನಿಕ್ ಆಗ್ಬಿಡಿ. ಏನು ಬರುತ್ತೋ ಫೇಸ್ ಮಾಡೋಣ. ಏನು ಬರುತ್ತೋ ಫೇಸ್ ಮಾಡೋಣ. ಇನ್ನೂ ದೊಡ್ಡ ಇದ್ರಲ್ಲಿ ಹಾಕೊಂಡಿದ್ದೀನಿ. ದುಡ್ಡು ಬಂದ್ರೆ ಅಂದು ನಾನು ಇನ್ನೊಂದು ಏನು ಹೇಳೋದು ಅಂದ್ರೆ, ದುಡ್ಡು ಬ್ಯಾಂಕ್ನವ್ರು ಪ್ರಾಬ್ಲಮ್ ಆಗುತ್ತೆ ಸರ್. ಅದು ಏನು ಬ್ಯಾಂಕ್ನವರು ಈಗ ಕೇಸ್ ಮಾಡ್ತಾವಲ್ಲ, ನಮ್ ದುಡ್ಡು ನಮ್ಗೆ ಕೊಡ್ತಾರ ಅವರು. ಇದು MD ಮತ್ತು ಪರಶುರಾಮ್ ನಡುವೆ ನಡೀತಾ ಇರುವಂಥ ಮಾತುಕತೆ. MD ಇನ್ಫ್ಯಾಕ್ಟ್ ವಾಲ್ಮೀಕಿ ನಿಗಮದ MD ಪದ್ಮನಾಭ್ ಹಾಗೂ ಪರಶುರಾಮ್ ನಡುವೆ ಮಾತಾಡ್ತಾ ಇರುವಂಥ ಆಡಿಯೋಗಳನ್ನು ನೀವು ನೋಡಿದ್ದೀರಿ. ಇನ್ಫ್ಯಾಕ್ಟ್ ಇಬ್ಬರು ಕೂಡ ಪರಸ್ಪರ ಕೇಳ್ತಾರೆ, ಇನ್ಮೇಲೆ ಏನು ಮಾಡೋದು ಅಂತ ನಮ್ಗೆ ಗೊತ್ತಾಗಲ್ಲ, ಅಧ್ಯಕ್ಷರಿಗೆ ಹೇಳೋದಾ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ.